ನೋಡಿ, ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರ ಸಂಪೂರ್ಣವಾಗಿ ಸಜ್ಜಾಗಿದೆ. ನೋಡಿ, ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಾಕ್ಷಿ ಆಗ್ತಾ ಇದೆ. ಪವರ್ ಟಿವಿಯಲ್ಲಿ ಚಿತ್ತಾಪುರದಿಂದ ಮೆಗಾ ಲೈವ್ ಕವರೇಜ್ ನಿಮ್ಮ ಮುಂದೆ. ಆ ಚಿತ್ತಾಪುರ ಪಟ್ಟಣ ಕಂಪ್ಲೀಟ್ ಕೇಸರಿಮಯ ಆಗಿದೆ. ಭಗವಧ್ವಜವನ್ನ ಕಟ್ಟಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಪಥಸಂಚಲನಕ್ಕೆ, ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರದ ಪಟ್ಟಣದ ಗಲ್ಲಿಗಳಲ್ಲೂ ಕೂಡ ಬೆಳಗ್ಗೆಯಿಂದಲೇ ರಂಗೋಲಿಗಳ ಚಿತ್ತಾರ. ಮಧ್ಯಾಹ್ನ 3:30ಕ್ಕೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಶುರುವಾಗುತ್ತೆ. ಬಜಾಜ್ ಕಲ್ಯಾಣ ಮಂಟಪದಿಂದ ರೂಟ್ ಮಾರ್ಚ್ ಶುರುವಾಗುತ್ತೆ. ಸುಮಾರು 2 ಕಿಲೋಮೀಟರ್ ತನಕ ನಡೆಯುತ್ತೆ ಈ ಮಾರ್ಚ್ ಫಾಸ್ಟ್. ನಿಗದಿ ಮಾಡಿರುವಂತಹ ಮಾರ್ಗದಲ್ಲೇ ಸಾಗಬೇಕು ಈ ಆರ್ಎಸ್ಎಸ್ನ ಪಥಸಂಚಲನ. ಸುಮಾರು 300 ಆರ್ಎಸ್ಎಸ್ ಕಾರ್ಯಕರ್ತರು, 50 ಬ್ಯಾಂಡ್ ಸಿಬ್ಬಂದಿಗೆ ಅವಕಾಶ ಕೊಡಲಾಗಿದೆ. ಬಜಾಜ್ ಕಲ್ಯಾಣ ಮಂಟಪದ ಹೊರಭಾಗದಲ್ಲಿ ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ಷರತ್ತುಬದ್ಧ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಎಲ್ಲವೂ ಶುರುವಾಗಿದ್ದು ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರಬೇಕು ಅಂತ ಪ್ರಿಯಾಂಕ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೀತಾರೆ. ನಿರ್ಬಂಧ ಹೇರಬೇಕು ಅನ್ನೋ ವಿಚಾರ. ಸರ್ಕಾರವು ಕೂಡ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಒಂದು ಆದೇಶ ಹೊರಡಿಸುತ್ತೆ. ಏನಂತಂದರೆ, ಸರ್ಕಾರಿ ಜಾಗದಲ್ಲಿ, ಶಾಲಾ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮಗಳಿಗೆ ನಿಷೇಧವನ್ನು ಹೇರಲಾಗುತ್ತೆ. ಅದು ಕೋರ್ಟ್ ಮೆಟ್ಟಿಲೂ ಕೂಡ ಇರುತ್ತೆ. ಸೊ ಅಲ್ಲಿ ವಾದ ಪ್ರತಿವಾದವನ್ನು ಆಲಿಸಿ ನಂತರ ಅನುವು ಮಾಡಿಕೊಳ್ಳೋದಕ್ಕೆ ಒಂದು ಆದೇಶ ಬಂದ ನಂತರ ಜಿಲ್ಲಾಡಳಿತ ಅದರ ಬಗ್ಗೆ ಪರಿಶೀಲನೆ ಮಾಡಿ ಕಡೆಗೂ ಈಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಚಿತ್ತಾಪುರದಲ್ಲಿ ಒಂದು ಕಡೆ ಸ್ವಕ್ಷೇತ್ರ ಅಂದರೆ ಪ್ರಿಯಾಂಕ ಖರ್ಗೆ ಅವರ ಸ್ವಕ್ಷೇತ್ರ, ಅವರು ಬಿಡಬಾರ್ದು ಅನ್ನುವಂಥ ಶತಪ್ರಯತ್ನಗಳನ್ನು ಮಾಡಲಾಗಿತ್ತು. ಆದರೆ ಅವರಿಗೆ ಒಂದು ಹಂತದಲ್ಲಿ ಹಿನ್ನಡೆಯೂ ಕೂಡ ಆಯಿತು. ಸೊ ಹಾಗಾಗಿ ಇಡೀ ಚಿತ್ತಾಪುರ ಪಟ್ಟಣ ಕೇಸರಿಮಯ ಆಗಿದೆ. ಎಲ್ಲಿ ನೋಡಿದ್ರೂ ಕೂಡ ಬಂಟಿಂಗ್ಸ್ ಬ್ಯಾನರ್ಗಳು ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಹೈ ಸೆಕ್ಯೂರಿಟಿ ಕೈಗೊಳ್ಳಲಾಗಿದೆ. ಪೊಲೀಸ್ ಕಣ್ಗಾವಲನ್ನು ನಿಗಾ ವಹಿಸಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು CCTV ಕಣ್ಗಾವಲಿದೆ ಈಗ. ಸೊ ಮಧ್ಯಾಹ್ನ 3 ಗಂಟೆ ಅಥವಾ 3:30 ಅಷ್ಟೊತ್ತಿಗೆಲ್ಲ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಕಾರ್ಯಕ್ರಮ ಶುರುವಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರೋ ಸಿದ್ಧತೆ ಒಂದು ಕಡೆಗೆ ಆದರೆ, ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಹೊರ ಜಿಲ್ಲೆಗಳಿಂದ ಚಿತ್ತಾಪುರಕ್ಕೆ ಬರುವಂತಹ ವಾಹನಗಳ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಪವರ್ ಟಿವಿಯಲ್ಲಿ ಚಿತ್ತಾಪುರದಿಂದ ಪ್ರತಿ ಬೆಳವಣಿಗೆಗಳ ಗ್ರೌಂಡ್ ರಿಪೋರ್ಟ್. 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಂಚಿಂಚು ಜಾಗಗಳ ಪರಿಶೀಲನೆ ಆಗಿದೆ. ಚಿತ್ತಾಪುರಕ್ಕೆ ಬರುವಂತ ಜನರ ID ಕಾರ್ಡ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಅಕ್ಕಪಕ್ಕದ ಜಿಲ್ಲೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆ ಪೊಲೀಸರಿಂದ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಪಥಸಂಚಲನ ಸಾಗುವ ಮಾರ್ಗದಲ್ಲಿ 52 CCTV ಕಣ್ಗಾವಲಿದೆ. ಡ್ರೋನ್ಗಳ ಕಣ್ಗಾವಲಿದೆ. ನೋಡಿ, ಬರುವಂತ ಜನರ ಬ್ಯಾಗ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ID ಕಾರ್ಡ್ ಪರಿಶೀಲಿಸ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಜೊತೆಗೆ ಬಾಂಬ್ ಸ್ಕ್ವಾಡ್ ಎಲ್ಲವೂ ಕೂಡ ಇದಾವೆ. ಎಲ್ಲವನ್ನೂ ಪರಿಶೀಲನೆ ಮಾಡ್ತಾ ಇರೋದು. सामान रखने का है, कुछ भी नहीं है इसमें, नहीं है कुछ भी। लगो मैं निकालता आपको, ये ले पानी इंपॉर्टेंट निकालता मैं ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಹಾಗೆ ಅನಿಲ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ನೀಲಕಂಠ ಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತೀನಿ. ನೀಲಕಂಠ ಸ್ವಾಮಿ, ಈಗ ಒಂದು ಕಡೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ನಗರದಲ್ಲಿ ಬ್ಯಾನರ್ಗಳನ್ನ, ಬಂಟಿಂಗ್ಸ್ಗಳನ್ನ ಹಾಕಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಪೊಲೀಸರ ಕಣ್ಗಾವಲು ಕೂಡ ಇದೆ. ಸಿದ್ಧತೆ ಮತ್ತು ಕಣ್ಗಾವಲು ಡೀಟೇಲ್ಸ್ ಕೊಡೋದಾದ್ರೆ. ನಿಜ ಶರತ್, ಏನು ಆರ್ಎಸ್ಎಸ್ ಪಥಸಂಚಲನ ಚಿತ್ತಾಪುರದಲ್ಲಿ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಒಂದು ಕಡೆ ಚಿತ್ತಾಪುರ ಪಟ್ಟಣದಲ್ಲಿ ಕೇಸರಿಮಯ ಕಾಣ್ತಾ ಇದ್ರೆ, ಇನ್ನೊಂದು ಕಡೆ ಖಾಕಿಮಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈ ಒಂದು ಹಂತದಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆ, 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಸ್ ಮತ್ತು ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಕಣ್ಗಾವಲುಗಳನ್ನ ಹಾಕಿರ್ತಕ್ಕಂಥ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ನೋಡಬಹುದು, ಏನು ಈ ಒಂದು ಬಜಾಜ್
ಬಜಾಜ್ ಕಲ್ಯಾಣ ಮಂಟಪದ ಎದುರುಗಡೆ ಇಲ್ಲಿಂದಲೇ ಈ ಒಂದು ಪಥಸಂಚಲನ ಆರಂಭವಾಗುತ್ತೆ. ಇಲ್ಲಿಂದ ಆರಂಭವಾದ ಪಥಸಂಚಲನ 2 ಕಿಲೋಮೀಟರ್ ನಗರದ ಪ್ರಮುಖ ಚಿತ್ತಾಪುರ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಹೋಗುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸ್ ಪಡೆಯನ್ನ ಕರೆಸಿಕೊಂಡಿರತಕ್ಕಂಥ ಪೊಲೀಸ್ ಇಲಾಖೆ ಒಟ್ಟಾರೆಯಾಗಿ 2,000 ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಎಸ್ಪಿ, ಅಡಿಷನಲ್ ಎಸ್ಪಿಗಳು, ಸಿಪಿಐ ಪೊಲೀಸ್, PSIಗಳು ಸೇರಿದಂತೆ ASIಗಳು ಸೇರಿದಂತೆ ಸಾಕಷ್ಟು 2,000 ಪೊಲೀಸ್ ಸಿಬ್ಬಂದಿಗಳು ಇಲ್ಲಿರ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಹದ್ದಿನ ಕಣ್ಣು ಅಂತ ಹೇಳಿದ್ವಲ್ಲ, ಇಲ್ಲಿ 2 ಕಿಲೋಮೀಟರ್ ಸುತ್ತಲೂ ಹೋಗುವಂತ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಯಾವುದೇ ನಿಟ್ಟಿನಲ್ಲಿ ಏನಾದ್ರೂ ಅಹಿತಕರ ಘಟನೆ ಜರುಗಿದ್ರೂ ಕೂಡ ಇಲ್ಲಿ ಕ್ಯಾಪ್ಚರ್ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಮತ್ತು ಅದರ ಭಯ ಇರಲಿ, ಇಲ್ಲಿ ಸಿಸಿ ಕ್ಯಾಮೆರಾಗಳಿದಾವೆ, ಯಾವುದೇ ನಾವು ಬೇರೆ ಬೇರೆ ಕೆಲಸಗಳು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾ ಇರತಕ್ಕಂಥದ್ದು. ಅದರ ಜೊತೆಗೆ ಡ್ರೋನ್ ಕ್ಯಾಮೆರಾಗಳನ್ನ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಭದ್ರತೆ ಇಲ್ಲಿ ಸಾಕಷ್ಟು ಇರತಕ್ಕಂಥದ್ದು. ಮತ್ತು ಚಿತ್ತಾಪುರ ಪಟ್ಟಣಕ್ಕೆ ಎಂಟ್ರಿ ಆಗ್ತೀವಿ, 5 ಕಡೆಗಳಿಂದ ಈ ಒಂದು ಚಿತ್ತಾಪುರ ಪಟ್ಟಣಕ್ಕೆ ಎಂಟ್ರಿ ಆಗುತ್ತೆ. ಒಂದು ಆಂಧ್ರದಿಂದ ಬರುತ್ತೆ, ಕಲಬುರಗಿ ಮತ್ತು ಯಾದಗಿರಿ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಚಿತ್ತಾಪುರ ಪಟ್ಟಣಕ್ಕೆ ಏನೇನು ಎಂಟ್ರಿ ಆಗುತ್ತೆ ಎಲ್ಲಾ ಕಡೆಯಲ್ಲೂ ಕೂಡ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಇಂಚಿಂಚು ಬ್ಯಾಗ್ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಪ್ರತಿಯೊಂದು ವಿಚಾರಕ್ಕೂ ID ಕಾರ್ಡ್ಗಳನ್ನ, ಆಧಾರ್ ಕಾರ್ಡ್ಗಳನ್ನ ಚೆಕ್ ಮಾಡೋದ್ರ ಮುಖಾಂತರ ಪಟ್ಟಣದ ಒಳಗಡೆಗೆ ಪ್ರವೇಶ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಕೇವಲ 350 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿರೋದ್ರಿಂದ ಬೇರೆ ಕಡೆಯಿಂದ ಬರಬಾರದು ಮತ್ತು ಅಹಿತಕರ ಘಟನೆಗಳಿಗೆ ಯಾವುದೇ ರೀತಿಯ ಆಸ್ಪದ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಹದ್ದಿನ ಕಣ್ಣು ಇರ್ತಕ್ಕಂಥದ್ದು. ಈಗಾಗಲೇ ಬಜಾಜ್ ಕಲ್ಯಾಣ ಮಂಟಪದ ಒಳಗಡೆ ಕೂಡ ಬಾಂಬ್ ಸ್ಕ್ವಾಡ್, ಶ್ವಾನ ದಳ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಪ್ರತಿಯೊಂದು ಸ್ಥಳವನ್ನು ಕೂಡ ಇಂಚಿಂಚಾಗಿ ಚೆಕ್ ಮಾಡೋದ್ರ ಮುಖಾಂತರ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸ್ ಇಲಾಖೆ ತಗೊಂಡಿದೆ ಅಂತ ಹೇಳ್ಬೋದು. ಶರತ್.